ಪ್ರತಿಭೆ ಇಲ್ಲ ಎಂದು ಕೊರಗಬೇಡಿ. ಕಠಿಣ ಪರಿಶ್ರಮ ಹಾಗೂ ಸಾಧಿಸಬೇಕೆಂಬ ಛಲ ಪ್ರತಿಭೆಗಿಂತಲೂ ಪ್ರಖರವಾದುದು. ಆತ್ಮೀಯ ಸ್ನೇಹಿತರೆ, ಈ ದಿನ ನೇಮಿಚಂದ್ರ ಅವರ ರಚನೆಯ ನೀರು ಕೊಡದ ನಾಡಿನಲ್ಲಿ ಗದ್ಯಭಾಗದ ಪ್ರಶ್ನೋತ್ತರ ನೋಡೋಣ. ನೀರು ಕೊಡದ ನಾಡಿನಲ್ಲಿ ಲೇಖಕಿಯ ಪರಿಚಯ. ಹೆಸರು ಶ್ರೀಮತಿ ನೇಮಿಚಂದ್ರ. ಕಾಲ ಜುಲೈ 16, 1959. ಜನ್ಮಸ್ಥಳ ಚಿತ್ರದುರ್ಗ. ಕೃತಿಗಳು ಯಾದ್ ವಶೇಮ್. ಕಥಾ ಸಂಕಲನಗಳು ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು. ಆಕಾರ ಗ್ರಂಥ ಬದುಕು ಬದಲಿಸಬಹುದು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಮನೆಗೆ ಬಂದವರನ್ನು ಮೊದಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ವಿದೇಶಗಳಲ್ಲಿ ನೀರಿಗಿಂತ ಕೋಲ ಅಗ್ಗವಾಗಿ ಸಿಗುವುದು. ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುವಂತೆ ಮಾಡುವ ಹುನ್ನಾರ ಭಾರತದಲ್ಲಿ ಇತ್ತೀಚೆಗೆ ನಡೆದಿದೆ. ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು? ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಸರ್ವರಿಗೂ ವೇದ್ಯವಾಗಿದೆ. ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು? ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲದೆ ಮನಸ್ಸೂ ತಂಪಾಯಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವುವು? ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ. ಆದರೆ ಕುಡಿಯಲು ನೀರು ಸಿಗುವುದಿಲ್ಲ. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಕುಡಿಯುವ ನೀರನ್ನು ಆಟೋ ಬಸ್ಸಿನ ಪ್ರಯಾಣಿಕರಿಗೆ ಹಾಗೂ ದಾರಿ ಹೋಕರಿಗೆ ನೀಡುವ ಕೆಲಸ ಮಾಡುತ್ತಿದ್ದರು. ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ? ಕೋಲಾಗಳ ಆಸೆಯಿಂದ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಇವೆಲ್ಲವನ್ನು ತೊರೆಯುತ್ತಿದ್ದೇವೆ. ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು? ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ಕಡೆ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿರುವುದೇ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು. ಜನಪ್ರಿಯ ಹೋಟೆಲ್ಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಜನಪ್ರಿಯ ಹೋಟೆಲ್ಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ದನ ಕರುಗಳಿಗೆ ಮನೆಯ ಮುಂದೆ ಸಣ್ಣ ತೊಟ್ಟಿ ಕಟ್ಟಿ ಅವುಗಳಿಗೆ ನೀರು ಕುಡಿಯುವ ಸೌಲಭ್ಯವಿದ್ದ ಬಗ್ಗೆ. ಹಾಗೆಯೇ ಲೇಖಕರು ದಿಲ್ಲಿಗೆ ಹೋದಾಗ ಅಲ್ಲಿನ ಬಿಸಿಲಿನ ಸಮಯದಲ್ಲಿ ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟಿರುವುದು. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಆಟೋ ಬಸ್ಸಿನ ಪ್ರಯಾಣಿಕರಿಗೆ ಹಾಗೂ ದಾರಿ ಹೋಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ. ಆ ಕಾಲದ ಡಾಬಾ, ದರ್ಶಿನಿ, ಪಂಚತಾರಾ ಹೋಟೆಲ್ಗಳಲ್ಲಿ ಮೊದಲು ನೀರು ಮೇಜಿನ ಮೇಲೆ ಕಾಣಿಸಿಕೊಳ್ಳುವುದರ ನೆನಪು. ಈ ಎಲ್ಲವೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವಾಗಿದೆ. ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ? ಇಂದು ಕಂಪನಿ ನೀಡುವ ಜಾಣತನದ ಜಾಹೀರಾತುಗಳಿಂದ ಶಾಲೆಯ ಮಕ್ಕಳೇ ಬೈಕನ್ನು ಕೇಳುವರು. ಈ ಬ್ರ್ಯಾಂಡಿನ ಶೂ ಬೇಕು ಎನ್ನುತ್ತಾರೆ. ಹಿರಿಯರು ಮಾರುತಿ ಕಾರಿದ್ದರೆ ಹೊಸದಾದ ಸ್ಯಾಂತ್ರೋ ಕಾರನ್ನು ಖರೀದಿಸಲು ಹೋಗುತ್ತಾರೆ. ಡಿಯೋಡರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎನ್ನುವಷ್ಟು ಕೀಳರಿಮೆಯನ್ನು ಜಾಹೀರಾತುಗಳು ಹುಟ್ಟಿಹಾಕುತ್ತವೆ. ಈ ಮೇಲಿನಂತೆ ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು
ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಿವೆ. ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಒಮ್ಮೆ ಲೇಖಕಿ ಮತ್ತು ಅವರ ಮಗಳು ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನಲ್ಲಿರುವ ಪುಟ್ಟ ಜಾಯಿಂಟ್ಗೆ ಹೋಗಿದ್ದರು. ಅಲ್ಲಿ ಅವರಿಗೆ ನೀರು ತಂದಿಟ್ಟಿರಲಿಲ್ಲ. ಇವರಿಬ್ಬರು ಐಸ್ ಕ್ರೀಮ್ ತಿಂದ ಬಳಿಕ ನೀರು ಬೇಕು ಎಂದು ಕೇಳಿದರು. ಅಲ್ಲಿನ ವೇಟರ್ ಮಿನರಲ್ ವಾಟರ್ ಬೇಕೇ ಎಂದು ಪ್ರಶ್ನಿಸಿದಾಗ ಲೇಖಕಿ ಸಾಮಾನ್ಯ ನೀರು ಬೇಕು ಎಂದು ಹೇಳಿದರು. ಆದರೆ ವೇಟರ್ 15 ನಿಮಿಷವಾದರೂ ಇವರತ್ತ ಬಾರದೇ ಇದ್ದುದರಿಂದ ಲೇಖಕಿ ಕೌಂಟರ್ನಲ್ಲಿ ಬಿಲ್ ಕಟ್ಟಿ ಅವರ ಮಗಳೊಂದಿಗೆ ಹೊರ ನಡೆದರು. ಆ ಸಂದರ್ಭದಲ್ಲಿ ಲೇಖಕಿಯವರಿಗೆ ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದನ್ನು ಕಂಡರು. ಈ ಮೇಲಿನ ರೀತಿ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವಗಳಾಗಿವೆ. ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು. ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ. ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಸ್ಯಾಂಡ್ವಿಚ್, ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲಾ ನೀಡುತ್ತಾರೆ. ಪ್ರಾಯೋಗಿಕ ಭಾಷಾಭ್ಯಾಸ. ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಹೋಟೆಲ್ ಹ ಪ್ಲಸ್ ಓ ಪ್ಲಸ್ ಟ ಪ್ಲಸ್ ಎ ಪ್ಲಸ್ ಲ. ಮಾಲೀಕ ಮ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಆ. ರಸ್ತೆ ರ ಪ್ಲಸ್ ಆ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಎ. ಗ್ರಾಹಕ ಗ ಪ್ಲಸ್ ರ ಪ್ಲಸ್ ಆ ಪ್ಲಸ್ ಹ ಪ್ಲಸ್ ಆ ಪ್ಲಸ್ ಕ ಪ್ಲಸ್ ಆ. ಗಾಂಧೀಜಿ ಗ ಪ್ಲಸ್ ಆ ಪ್ಲಸ್ 0 ಪ್ಲಸ್ ದ ಪ್ಲಸ್ ಇ ಪ್ಲಸ್ ಜ ಪ್ಲಸ್ ಇ. ಇವರು ಇ ಪ್ಲಸ್ ವ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಉ. ಪುಣ್ಯಾತ್ಮ ಪ ಪ್ಲಸ್ ಉ ಪ್ಲಸ್ ನ ಪ್ಲಸ್ ಯ ಪ್ಲಸ್ ಆ ಪ್ಲಸ್ ತ ಪ್ಲಸ್ ಮ ಪ್ಲಸ್ ಆ. ಕೊಟ್ಟಿರುವ ಪದಗಳಲ್ಲಿರುವ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ಸಜಾತಿಯ, ವಿಜಾತಿಯ. ಸಜಾತಿಯ ಸಂಯುಕ್ತಾಕ್ಷರ ಅಮ್ಮ, ಪುಕ್ಕಟ್ಟೆ, ಹಣ್ಣಿನ ರಸ, ಮಣ್ಣು, ಶುದ್ಧ, ಅಗ್ಗ, ಹುನ್ನಾರ. ವಿಜಾತಿಯ ಸಂಯುಕ್ತಾಕ್ಷರ ದಿನಪತ್ರಿಕೆ, ಅಗತ್ಯ, ವಸ್ತು, ನಿಲ್ದಾಣ, ಸಂಪ್ರದಾಯ, ಸಂಸ್ಕೃತಿ, ಪ್ರವಾಸ, ಶಕ್ತಿ. ಕೊಟ್ಟಿರುವ ಪದಗಳಿಗೆ ತದ್ಭವ ರೂಪ ಬರೆಯಿರಿ. ವರ್ಷ, ವರುಷ. ಪ್ರಾಣ, ಹರಣ. ಶಕ್ತಿ, ಶಕುತಿ. ಪುಣ್ಯ, ಹೂನ್ಯ. ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ದೇಶೀಯ ಪದ ದೊಡ್ಡದು, ಪಾನಕ, ಸಣ್ಣ, ಹುನ್ನಾರ. ಅನ್ಯದೇಶೀಯ ಪದಗಳು ಬರ್ಗರ್, ವಾಟರ್, ಬಸ್ಸು.